ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಚಾನಲ್. ಈ ದಿನ ಶೀರ್ಷಿಕೆ 5 ವರ್ಗ ಸಂಖ್ಯೆ ಮತ್ತು ವರ್ಗಮೂಲಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದರಲ್ಲಿ ಕಲಿಕಾ ಫಲಕಗಳು ದತ್ತ ಸಂಖ್ಯೆಗಳ ವರ್ಗಗಳು ಮತ್ತು ವರ್ಗಮೂಲಗಳನ್ನು ವಿವಿಧ ವಿಧಾನಗಳಿಂದ ಕಂಡುಹಿಡಿಯುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ, ರೇಖಾಗಣಿತದ ವಿವಿಧ ಆಕೃತಿಗಳ ಬರೆದು ಹೆಸರಿಸ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ತ್ರಿಭುಜವನ್ನು ಕೊಟ್ಟಿದ್ದಾರೆ, ತ್ರಿಭುಜ, ವರ್ಗ, ಆಯತ ಮತ್ತು ಸಮಾಂತರ ಚತುರ್ಭುಜ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ವರ್ಗ ಸಂಖ್ಯೆಗಳನ್ನು ಹೇಗೆ ಮಾಡ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ. ಒಂದು ವರ್ಗವನ್ನು ತೊಗೊಂಡಿದ್ದೀನಿ. ಈ ವರ್ಗ ಏನಾಗಿರುತ್ತೆ, ವರ್ಗ ಅಂತಷ್ಟೇ ನಾವೇನು ಮಾಡ್ತೀವಿ, ಎಲ್ಲ ಸೈಡ್ಗಳು ಏನಾಗಿರ್ತದೆ ಅಂದರೆ ಎಲ್ಲ ಬಾಹುಗಳು ಸಮವಾಗಿರ್ತವೆ. ಇದು ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು, ಉದ್ದ ಇಂಟು ಉದ್ದ ಅಂತ ಕರಿಬೋದು, ಅಥವಾ ಬಾಹು ಇಂಟು ಬಾಹು, 1 ಇಂಟು 1 ಅಂದರೆ 1 ಸ್ಕ್ವೇರ್. ಅಲ್ಲಿಗೆ ಏನಾಗ್ತದೆ, ಇದು ವರ್ಗ ಸಂಖ್ಯೆ ಆಗುತ್ತೆ. ನೋಡಿ, 1 ಸ್ಕ್ವೇರ್ ಅಥವಾ 1 ಇಂಟು 1 ಅಂದರೆ 1 ಸ್ಕ್ವೇರ್. ಇದು ಏನಾಗ್ತದೆ, ಇದು ವರ್ಗ ಸಂಖ್ಯೆ ಆಗುತ್ತೆ. ಅದೇ ರೀತಿಯಾಗಿ ಎರಡು ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇದು 2 ಸೆಂಟಿಮೀಟ್ರ್ ಇದೆ, ಇದು 2 ಸೆಂಟಿಮೀಟ್ರ್, 2 ಇದೆ. ಅವಾಗ ಏನಾಗುತ್ತೆ, ನಾವು ಇದನ್ನು ಹೆಂಗೆ ಬರೀಬೋದು, 2 ಇಂಟು 2 ಅಂತ ಬರಿತಾ ಹೋಗ್ತೀವಿ. 2 ಇಂಟು 2 ಅಂದರೆ 4 ಆಗುತ್ತೆ. ಇದು ವರ್ಗ ಸಂಖ್ಯೆನೇ ಆಗುತ್ತೆ 4 ಅನ್ನೋದು. ಇಲ್ಲಿ 3 ಇಂಟು 3 ಅಂತ ತೊಗೊಂಡಿದ್ವಿ. 3 ಇಂಟು 3 ಅಂದರೆ ಇದೇನಾಗುತ್ತೆ, ಇದು ಸಹ 3 ಇಂಟು 3 ಅಂತ ತೊಗೊಂಡ್ರೆ 3 3 9 ಆಗುತ್ತೆ. ಇದು ಅದೇ ರೀತಿಯಾಗಿ 4 ಇಂಟು 4 ಅಂತ ತೊಗೊಂಡಾಗ 4 4 16 ಆಗುತ್ತೆ. ಈ ಎಲ್ಲವೂ ಸಹ ವರ್ಗ ಸಂಖ್ಯೆಗಳೇ ಆಗಿರ್ತವೆ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ವರ್ಗ ಸಂಖ್ಯೆಗಳು ಅಂದರೆ ಏನಂತ ಕರಿಬೇಕು ಅಂತಂದರೆ, ಪೂರ್ಣ ಯಾವುದೇ ಎರಡು, ಅವು ಧನ ಸಂಖ್ಯೆ ಆಗಿರ್ಬೋದು ಅಥವಾ ಋಣ ಸಂಖ್ಯೆ ಆಗಿರ್ಬೋದು, ಪೂರ್ಣಾಂಕಗಳ ಗುಣಲಬ್ಧವೇ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಅದು ಇಂಪಾರ್ಟೆಂಟು. ಯಾವುದೇ ಎರಡು ಧನ ಅಥವಾ ಋಣ ಪೂರ್ಣಾಂಕಗಳ ಗುಣಲಬ್ಧವೇ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಉದಾಹರಣೆ ಒಂದು ನೋಡ್ತಾ ಹೋಗೋಣ. ಉದಾಹರಣೆಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇವಾಗ ನೋಡಿ, ಇದನ್ನು ನಾನು ತೊಗೊತೀನಿ. ನಾನು 2 ತೊಗೊಂಡಿದ್ದೀವಿ. ಆ 2 ಅನ್ನೋದೇನು, 2 ಇಂಟು 2 ಅಂದರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದರೆ ಅಲ್ಲಿಗೆ ಏನಾಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ ಈ -2 ಅಂತ ತೊಗೊಂಡಾಗ -2 ಇಂಟು -2 ಅಂತ ತೊಗೊಳ್ಬೇಕು. ಇದನ್ನು -2 ಇಲ್ಲಿ ನೋಡಿ ಹೋಲ್ ಸ್ಕ್ವೇರ್ ಅಂತ ತೊಗೊತಾ ಹೋಗ್ತೀವಿ. ಹೋಲ್ ಸ್ಕ್ವೇರ್ ಅಂದರೆ ಅಲ್ಲಿ ಮತ್ತೇನಾಗುತ್ತೆ, ಪ್ಲಸ್ಸೇ ಆಗುತ್ತೆ. ನೆಕ್ಸ್ಟ್ 3 ಇಂಟು ನೋಡಿ 3 ತೊಗೊಂಡಿದ್ದೀನಿ. 3 ಇಂಟು 3 ಅಂತ ತೊಗೊಳ್ಬೇಕು. 3 ಸ್ಕ್ವೇರ್ ಆಗ್ತದೆ. 3 ಸ್ಕ್ವೇರ್ ಅಂದರೆ ಎಷ್ಟು, 9. ಹೌದಾ? ಅದೇ ರೀತಿಯಾಗಿ ಇಲ್ಲಿ ನಾವು ಕೋಷ್ಟಕವನ್ನು ಫಿಲಪ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಬರ್ತಿದ್ದೀನಿ. ಇವಾಗ 14 ತೊಗೊಂಡಿದ್ದೀನಿ. 14 ಇಂಟು 14 ಅಂತ ತೊಗೊಂಡ್ರೆ 14 ಸ್ಕ್ವೇರ್ ಎಷ್ಟಾಗುತ್ತೆ, 196. ಅದೇ ರೀತಿಯಾಗಿ -14 ತೊಗೊಂಡ್ರೆ -14 ಇಂಟು -14 ತೊಗೊಳ್ಬೇಕು. -14 ಸ್ಕ್ವೇರ್ ಆಗುತ್ತೆ 196. ಓಕೆನಾ? ಇಲ್ಲಿ ಈ ಇಷ್ಟು ವರ್ಗ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಬರದೇ ಇರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಅಂದರೆ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇಲ್ಲದಿರುವ ಅಂಕಿಗಳು ಯಾವ್ಯಾವು ಅಂದರೆ 2 3 7 ಮತ್ತು 8. ಈ ಏನಿದಾವೆಲ್ಲ 2 3 7 8 ಈ ಸಂಖ್ಯೆಗಳೇನಾಗುತ್ತೆ, ಬಿಡಿ ಸ್ಥಾನದಲ್ಲಿ ಬರಲ್ಲ. ಅಂಥ ಸಂಖ್ಯೆಗಳನ್ನು ನಾವೇನು ನಮ್ಮ ಬಿಡಿ ಸ್ಥಾನದಲ್ಲಿ ಬಂದರೆ ಅವನ್ನ ವರ್ಗ ಸಂಖ್ಯೆಗಳಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹೌದಾ? ನೋಡಿ, ಅದೇ ರೀತಿಯಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳು ಇದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಬರೆದಿದ್ದೀನಿ ಅದನ್ನು. ನೆಕ್ಸ್ಟ್ ನೋಡ್ತಾ ಹೋಗೋಣ. 20 ಸ್ಕ್ವೇರ್ ಅಂತ ಕೊಂಡಿದ್ದೀವಿ. ಅಂದರೆ ಏನಾಗ್ತದೆ, ಅದು 20 ಇಂಟು 20 ಮಾಡಿದ್ರೆ ಕರೆಕ್ಟ್ 400 ಆಗುತ್ತೆ. ಇಲ್ಲಿ ನೋಡಿ 400 ಸ್ಕ್ವೇರ್ ಆಗಿದೆ. 400 ಸ್ಕ್ವೇರ್ ಏನಾಗ್ತದೆ, ಇಲ್ಲಿ ನೋಡಿ 400 ಸ್ಕ್ವೇರ್ ಅಂದರೆ 4 ಇದೆ, 4 4 16 ಆಗುತ್ತೆ. ಸೊನ್ನೆಗಳು ಇಲ್ಲಿ 2 ಬರ್ತವೆ. 2 ಇಂಟು 2 ಅಂದರೆ ಅಲ್ಲಿಗೆ 4 ಆಗ್ತದೆ. ಕರೆಕ್ಟಾ? ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇನ್ನೊಂದು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಇದು 2 ತ್ರಿಕೋನೀಯ ಸಂಖ್ಯೆಗಳ ಸಂಕಲನ ಮಾಡೋದು. ಯಾವುದೇ 2 ತ್ರಿಕೋನೀಯ ಸಂಖ್ಯೆಗಳನ್ನು ಸಂಕಲನ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ, ವರ್ಗ ಸಂಖ್ಯೆ ಆಗಿರುತ್ತೆ. ನೋಡಿ 1 ಪ್ಲಸ್ ಇದು ಫಸ್ಟು 1 3 6 10 15 ಇವು ತ್ರಿಕೋನೀಯ ಸಂಖ್ಯೆಗಳು. ಯಾವುದೇ ಒಂದು 2 ಸಂಖ್ಯೆಗಳನ್ನು ಪ್ಲಸ್ ಮಾಡಿ, ನೋಡಿ ಇದು 2 ಮತ್ತು 3 ಸಂಖ್ಯೆಯನ್ನು ಮಾಡಿದ್ದೀವಿ. ಅಲ್ಲಿಗೆ ಇದನ್ನು 3 ಸ್ಕ್ವೇರ್ ಅಂತ ಬರೆಯುವುದು. ಆ ಸಂಖ್ಯೆ ಎಷ್ಟು ಬಂತು, 9 ಬಂದಿದೆ. ಇದರ ಅರ್ಥ ಏನಂದರೆ, ಯಾವುದೇ 2 ತ್ರಿಕೋನೀಯ ಸಂಖ್ಯೆಗಳನ್ನು ಸಂಕಲನ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಯಾವುದಾಗಿರುತ್ತೆ, ವರ್ಗ ಸಂಖ್ಯೆಯನ್ನು ಆಗಿರುತ್ತೆ. ವರ್ಗ ಸಂಖ್ಯೆಯನ್ನು ಪಡೆಯುತ್ತೇವೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದಿದೆ ಇಂಪಾರ್ಟೆಂಟು. ಏನದು ಇಂಪಾರ್ಟೆಂಟು ನೋಡಿ, ಮೊದಲ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೂ ಸಹ ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. ಅದು ಹೇಗೆ, ಇಲ್ಲಿ ನಾವು ಮಾಡಿದ್ದೀವಿ ನೋಡಿ. ಒಂದನೇದು 1 ತೊಗೊಂಡಿದ್ದೀವಿ. 2 ಬೆಸ ಸಂಖ್ಯೆಗಳು 1 ಪ್ಲಸ್ 3 ಅಂತ ಮಾಡಿದ್ರೆ 4, ಇದು ವರ್ಗ ಸಂಖ್ಯೆನೇ. 1 ಪ್ಲಸ್ 3 ಪ್ಲಸ್ 5 ಅದು 9 ಆಗುತ್ತೆ, ಅದು ವರ್ಗ ಸಂಖ್ಯೆನೇ. ಹೌದಾ? ಇದೇ ರೀತಿಯಾಗಿ ನಾವು ವರ್ಗ ಸಂಖ್ಯೆಗಳನ್ನು ಬರಿತಾ ಹೋಗ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಹೇಗೆ ವ್ಯಕ್ತಪಡಿಸ್ಬೋದು ಅಂದರೆ,
ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಎನ್ ಸ್ಕ್ವೇರಿಂದ ನಾವು ವ್ಯಕ್ತಪಡಿಸಬಹುದು. ನೋಡಿ ಈಗೇನು ಮಾಡೋಣ, ವರ್ಗಮೂಲವನ್ನು ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡೋಣ. ವರ್ಗಮೂಲ ನೋಡಿ, √1 ವರ್ಗಮೂಲ ಎಷ್ಟು? 1. 4 ವರ್ಗಮೂಲ ಎಷ್ಟು? 2. 121 ವರ್ಗಮೂಲ ಎಷ್ಟು? 11. ಇದು ಏನಾಗಿರುತ್ತೆ ಅಂದರೆ ವರ್ಗ ಸಂಖ್ಯೆ ತದ್ವಿರುದ್ಧ, ಅದೇ ವಿರುದ್ಧ ರೂಪದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ನೋಡೋಣ, 1-2 ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ನಮಗೆ ಆಲ್ರೆಡಿ ಗೊತ್ತಿದೆ 49 7ರ ವರ್ಗ ಅಂತ. ಇವಾಗ √49 ಅಂದರೆ 7 ಬರೀಬೇಕು. ಇಲ್ಲಿ ನೋಡಿ 81 ಅಂತಕ್ಕಂಥದ್ದು 9ರ ವರ್ಗ, ಅವಾಗ √81 ಅಂದರೆ 9 ಬರೀಬೇಕು. 361 ಅಂತಕ್ಕಂಥದ್ದು 19ರ ವರ್ಗ ಸಂಖ್ಯೆ ಅದು, ಹೌದಾ? ಅದಕ್ಕೆ √361 ಅಲ್ಲಿಗೆ 19 ಆಗುತ್ತೆ. ಇಲ್ಲಿ ವರ್ಗ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥ ವಿಧಾನ 2 ವಿಧಾನದಲ್ಲಿ ನಾವು ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಮೊದಲನೇದು ಯಾವುದು ಅಂದರೆ ಅವಿಭಾಜ್ಯ ಅಪವರ್ತನಗಳ ಕಂಡುಹಿಡಿತಕ್ಕಂಥದ್ದು ವಿಧಾನದಿಂದ ವರ್ಗ ಸಂಖ್ಯೆನ ಕಂಡುಹಿಡಿಯಬಹುದು, ಮತ್ತು ಭಾಗಾಕಾರ ವಿಧಾನದಿಂದ ನಾವು ವರ್ಗ ಸಂಖ್ಯೆನ ಕಂಡುಹಿಡಿಯಬಹುದು. ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಲೆಕ್ಕವನ್ನು ನೀಟಾಗಿ ತೋರಿಸ್ತೀನಿ, ಗಮನವಿಟ್ಟು ಕೇಳಿದೆ ಈಸಿಯಾಗಿ. ಇವಾಗ ಅವಿಭಾಜ್ಯ ಅಪವರ್ತನಗಳಿಂದ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸಿದ್ದೀನಿ. ಆದರೆ ಅದನ್ನು ಭಾಗಾಕಾರ ವಿಧಾನದಿಂದ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಮತ್ತೊಮ್ಮೆ ನಿಮಗೆ ಬರೀದು ತೋರಿಸ್ತಾ ಹೋಗ್ತೀನಿ. ನೋಡಿ, 729 ತೊಗೊಂಡಾನ. ಯಾವುದೇ ಒಂದು ಸಂಖ್ಯೆಯನ್ನು ತೊಗೊಂಡಾಗ ಇದನ್ನೇನು ಮಾಡಬೇಕು, ಫಸ್ಟು ಗುಂಪುಗಳನ್ನಾಗಿ ಬರೀಬೇಕು. 2 ಸಂಖ್ಯೆಗಳನ್ನು ಒಂದು ಗುಂಪು ಮಾಡ್ತಾ ಹೋಗಬೇಕು. ಇವಾಗ 2 ಸಂಖ್ಯೆಗಳಾಗಿದೆ, ಒಂದೇ ಸಂಖ್ಯೆ ಉಳಿದಿರೋದ್ರಿಂದ ಒಂದೇ ಸಂಖ್ಯೆಗೆ ಒಂದು ಗುಂಪು ಅಂತ ತೊಗೊಳ್ಬೇಕು. ಇಲ್ಲಿ 7 ಇದೆ, ಮೊದಲಿಗೆ ನಾವು ವರ್ಗ ಸಂಖ್ಯೆಗಳಿಂದನೇ ಭಾಗಿಸ್ಬೇಕು. ಅಂದರೆ ಏನು ಮಾಡಬೇಕು, 2 2 4 ಆಗುತ್ತೆ, ಆ ಥರನೇ ತೊಗೊಳ್ಬೇಕು. ಇವಾಗ ನೋಡಿ 4 ಕಳಿಬೇಕು, 7ರಲ್ಲಿ 4 ಹೋದರೆ 3 ಆಗುತ್ತೆ. ಇವಾಗ ನೋಡಿ ಇಲ್ಲಿ ಯಾವ ಸಂಖ್ಯೆಯಿಂದ ನಾವು ಗುಣಿಸಿದ್ವು ಅದೇ ಸಂಖ್ಯೆನ ಕೂಡಬೇಕು. 2 + 2 ಎಷ್ಟಾಯಿತು? 4 ಆಯಿತು. ಇವಾಗ 29ನ್ನು ಇಳಿಸ್ಕೊಬೇಕು. ಯಾಕೆ? ಇಲ್ಲಿ ಗುಂಪು ಮಾಡಿರೋದ್ರಿಂದ ಅದೇ ಸಂಖ್ಯೆಗಳನ್ನು ಇಳಿಸ್ಕೊಬೇಕು. ಇಲ್ಲಿ ನೋಡಿ ಕೊನೆಯಲ್ಲಿ ನಮಗೇನಾಗಿದೆ, ಇಲ್ಲಿ 9 ಅಂತಕ್ಕಂಥದ್ದು, ಈ 9 ಬಂದಿರೋದ್ರಿಂದ 3 ಅಥವಾ 7 ಬರಬೇಕು. ಈ 3 ಭಾಳ ಕಡಿಮೆ ಆಗುತ್ತೆ, 7 ಹಾಕೋಣ. ಅವಾಗ 7 ಇಲ್ಲಿಯೂ ಸಹ ಬರೀಬೇಕು. ಇವಾಗ ನೋಡಿ 7 7 49ಕ್ಕೆ 9, 49 ದಶಕ 4 ಆಗುತ್ತೆ. 7 7 4 28, 28 4 ಅಂದರೆ 32 ಆಯಿತು. ಅಂದರೆ 0 0 0 ಬಂತು. ನಾವಾಗ ಏನು ಬರೀಬೇಕು, ದೇರ್ಫೋರ್ ಇಲ್ಲಿ ನಾವು ಬರೀತಕ್ಕಂಥದ್ದೇನು, ಈ √729ಕ್ಕೆ ಎಷ್ಟು ಬಂತು? 27 ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇದೇ ರೀತಿಯಾಗಿ ನಾನು ಇಲ್ಲಿ ಬೇರೆ ಬೇರೆ ಲೆಕ್ಕಗಳು ಮಾಡಿದ್ದೀನಿ, ನೀವು ಅದನ್ನು ನೋಡ್ತಾ ಹೋಗಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ನೋಡ್ತಾ ಹೋಗೋಣ. ಒಂದು ಶಾಲೆಯಲ್ಲಿ 2500 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಿಲ್ಲಿಸಲು ದೈಹಿಕ ಶಿಕ್ಷಕರು ಬಯಸಿದ್ದಾರೆ ಮತ್ತು ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಾಗಿರುವಂತೆ ನಿಲ್ಲಿಸಬೇಕಾಗಿದೆ. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಬಂದಾಗ ನಾವೇನು ಮಾಡಬೇಕು, ವರ್ಗಮೂಲವನ್ನು ಕಂಡುಹಿಡಬೇಕು. ಆ ಸಂಖ್ಯೆಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿದ್ರೆ ನೋಡಿ 2500 ಇದೆ, ಅದರ ವರ್ಗಮೂಲ ಏನಾಗುತ್ತೆ, ಅದು 50 ಸ್ಕ್ವೇರ್ ಅಂತ ಬರೆಯೋದು. ಸ್ಕ್ವೇರ್ಗೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 50 ಬರುತ್ತೆ. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು? 50 ಆಗುತ್ತೆ. ಕಂಬ ಸಾಲುಗಳ ಸಂಖ್ಯೆಯೂ ಸಹ 50 ಆಗಿರುತ್ತೆ. ಓಕೆ, ನಾನೇನು ಕಲಿತೆ, ಇಲ್ಲಿ ಏನೇನು ಕಲ್ತಿದ್ದೀವಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ 1 ರಿಂದ 25ವರೆಗಿನ ವರ್ಗ ಸಂಖ್ಯೆಗಳನ್ನು ಬರೀಬೋದಲ್ವಾ? ಎಸ್, ಬರೀಬೋದು. 8ರ ವರ್ಗವನ್ನು ಬರೀ ಅಂದರೆ 8 8 64 ಆಗುತ್ತೆ. 12ರ ವರ್ಗ ಅಂದರೆ 144 ಆಗುತ್ತೆ. ಅದೇ ರೀತಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಾಗ ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥ ಇಲ್ಲಿ ನೋಡಿ 2000 ವರ್ಗ ಸ್ಕ್ವೇರ್ ಬರೀರಿ ಅಂದರೆ 2 2 4 ಆಯಿತು. ಇಲ್ಲಿ 3 0 ಇದ್ದಾವೆ, ಇಲ್ಲ ನಾವೇನು ಮಾಡಬೇಕು, 6 0 ಬರೀಬೇಕು. ಆ ರೀತಿಯಾಗಿ ಮಾಡ್ಬೋದು. ಮತ್ತು ದತ್ತ ಸಂಖ್ಯೆ ಅಪವರ್ತನ ಮತ್ತು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯತಕ್ಕಂಥದ್ದನ್ನು ಸಹ ಕಲ್ತಿದ್ದೀವಿ. ಅದೇ ರೀತಿಯಾಗಿ ಮೊದಲ 15 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಸಂಕಲನ ಮಾಡದೇ ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂದರೆ ಆ ಸಂಖ್ಯೆಗಳನ್ನು ಎಲ್ಲವನ್ನೂ ನಾವು ಕೂಡ್ತಾ ಹೋಗಬೇಕು. 225 ಆಗುತ್ತೆ. ಆದರೆ ಯಾವುದರ ವರ್ಗ ಇರುತ್ತೆ, 15ರ ವರ್ಗ ಸಂಖ್ಯೆ ಆಗಿರುತ್ತೆ. ನೋಡಿ, ಇದು ಇನ್ನೊಂದು ಕೊಟ್ಟಿದ್ದಾರೆ, ಇದು ಕೊನೆಯ ಲೆಕ್ಕ ಆಗಿರುತ್ತೆ. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ 3200 ಚದರ ಮೀಟರ್ ವಿಸ್ತೀರ್ಣವಿರುವ ಆಯತಾಕಾರದ ಆಟದ ಮೈದಾನದ ಉದ್ದವು ಅದರ ಅಗಲದ 2ರಷ್ಟಿದೆ. ಆ ಮೈದಾನದ ಸುತ್ತಳತೆ ಏನು ಅಂತ ಕೇಳಿದರೆ ಇಲ್ಲಿ ಸುತ್ತಳತೆ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, ಉದ್ದ ಮತ್ತು ಅಗಲವನ್ನು ಕಂಡುಹಿಡಬೇಕು. ಅಲ್ಲಿ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿದಾದಮೇಲೆ ಇಲ್ಲಿ ನೋಡಿ ಕಂಡುಹಿಡಿದೀನಿ ನಾನು. ಇಲ್ಲಿ ಉದ್ದ 80 ಮೀಟರ್ ಬಂದಿದೆ, ಅಗಲ 40 ಮೀಟರ್ ಬಂದಿದೆ. ಸುತ್ತಳತೆ ಫಾರ್ಮುಲಾ ಗೊತ್ತಿದೆ, 2 × L+B ಅಂತ. 2 × L+B ಉದ್ದ ಮತ್ತು ಅಗಲವನ್ನು ಕೂಡಿ ಮಾಡಿದರೆ ಅಲ್ಲಿಗೆ ನಮಗೆ ಯಾವ್ದು ಬರುತ್ತೆ, 240 ಮೀಟರ್ ಬರ್ತದೆ. ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಬಿಡಿಸ್ತಾ ಹೋಗಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.